ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ಸ್. ಇದು ಬಂದು ಶಿವರಾತ್ರಿ ಹಬ್ಬ ದಿನದ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಶಿವರಾತ್ರಿ ಹಬ್ಬ ದಿನ ಇನ್ನೊಂದು ಸ್ಪೆಷಲ್ ಏನು ಅಂತೇಳಿ ಹೇಳಿದ್ರೆ, ಪ್ರಯಾಗ್ರಾಜ್ ಕುಂಭಮೇಳ ಏನು ನಡೀತಾ ಇತ್ತಲ್ಲ, ಸೊ ಅಲ್ಲಿಗೆ ಜಗದೀಶ್ ಕೊಲ್ಲಿಗೊಬ್ಬರು ಹೋಗಿದ್ರು ಅಂತ ಹೇಳಿಬಿಟ್ಟು ಗಂಗಾಚಲ ಮತ್ತು ರುದ್ರಾಕ್ಷಿನ ಹಬ್ಬ ದಿನವೇ ತಂದುಕೊಟ್ರು ಅಂತೇಳಿ ಜಗದೀಶ್ ಮನೆಗೆ ತೊಗೊಂಡು ಬಂದರು. ಅದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಬ್ಬ ದಿನ ತೊಗೊಂಡು ಬಂದ್ರಲ್ಲ ಅಂತೇಳಿ ನಾನು ದೇವ್ರ ಹತ್ರ ಗಂಗಾಜಲ ಮತ್ತು ರುದ್ರಾಕ್ಷಿನೂ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಮತ್ತು ಈ ಒಂದು ಶಿವಲಿಂಗ ಬಂದುಬಿಟ್ಟು ಇಂಚರನೇ ಅಂದರೆ ಮಣ್ಣಲ್ಲಿ ಮಾಡಿರೋದು. ಏನಂತ ಹೇಳಿದರೆ, ಅವಳಿಗೆ ದೇವರಲ್ಲೆಲ್ಲ ಶಿವ ಅಂತ ಹೇಳಿದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರ ಅಪ್ಪನ ಹತ್ರ ಹಿಂಸೆ ಮಾಡಿ ನನಗೆ ಮಣ್ಣು ತೊಗೊಂಬಂದು ಕೊಡು, ನನ್ನ ಲಿಂಗ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು. ಸೊ ಅವರಪ್ಪ ಕೂಡ ಎಲ್ಲೋ ಇಟ್ಟಿಗೆ ಫ್ಯಾಕ್ಟ್ರಿಗೆ ಹೋಗಿ ಅದನ್ನು ತೊಗೊಂಡು ಬಂದು ಕೊಟ್ಟರು. ಅವಳು ಕೂಡ ಹಬ್ಬದ ಹಿಂದಿನ ದಿನ ಮಾಡಿ ಇಟ್ಟಿದ್ಲು. ಸೊ ಅದೆಲ್ಲ ಡ್ರೈ ಆದಮೇಲೆ ಅದಕ್ಕೆಲ್ಲನೂ ನಾಮ ಎಲ್ಲ ಬಳಿದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸೊ ಅವಳು ಖುಷಿಗೆ ಯಾಕೆ ನಾನು ಅಡ್ಡ ಬರೋದು, ಸರಿ ನೀನು ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಗಿದ್ದ ನಂತರ ಮತ್ತು ನಾನು ಒಂದು ಅದಕ್ಕೆ ಪೀಠ ಎಲ್ಲ ಹಾಕಿಬಿಟ್ಟು ಮತ್ತು ಅವಳು ಏನು ಮಾಡಿದ್ಲಲ್ಲ ಶಿವಲಿಂಗ, ಅದನ್ನು ಇಟ್ಬಿಟ್ಟು ಅವಳ ಕೈಲೇ ಪೂಜೆ ಮಾಡಿಸ್ದೆ. ಸೊ ಅವಳಿಗೂ ಖುಷಿ ಆಯಿತು. ಮತ್ತು ನಾನು ಅವಳಿಗೆ ಒಂದು ಸಾಂಗ್ ಹೇಳ್ಕೊಡ್ತೀನಿ ಶಿವಂದು, ನೀನು ಹೇಳು, ಅದನ್ನು ನಾನು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ನಿಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತೇಳಿ ಹೇಳ್ತಾ ಇದ್ದೆ. ಸೊ ಅವಳು ನಾನು ಇಲ್ಲಮ್ಮ, ನಾನು ಮ್ಯೂಸಿಕ್ ಕ್ಲಾಸಲ್ಲೇ ಒಂದು ಸಾಂಗ್ನ ಕಲ್ತ್ಕೊಂಡಿದ್ದೀನಿ, ಅದನ್ನೇ ಹೇಳ್ತೀನಿ ಅಂತೇಳಿ ಹೇಳಿದ್ಲು. ಸೊ ಹಿಂದಿನ ದಿನ ಹೇಳಿದ್ಲು. ಸೊ ಅದು ಕೂಡ ಚೆನ್ನಾಗಿತ್ತು. ಆವತ್ತಿನ ದಿನ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾದ ನಂತರ ದೇವ್ರ ಹತ್ರ ಕೂತ್ಕೊಂಡು ಅವಳು ಕೂಡ ಅದು ಸಾಂಗ್ ಹೇಳಿದ್ಲು. ತುಂಬಾ ಚೆನ್ನಾಗಿ ಹೇಳಿದ್ಲು. ಸೊ ಅದನ್ನು ಶೂಟ್ ಮಾಡಿಕೊಂಡು ಅವಳು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದೆ. ಅದಾಗಿದ ನಂತರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವರು ಎಲ್ಲರೂ ಕೂಡ ಬಂದರು. ಮತ್ತು ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಲ್ಲಿ ಬನ್ನೇರುಘಟ್ಟ ರೋಡಲ್ಲಿರೋ ಅಂಥ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಶಿವನ ದೇವಸ್ಥಾನ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಎಲ್ಲನೂ ಒಟ್ಟಿಗೆ ಇದೆ. ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ಬಂದು 12 ಜ್ಯೋತಿರ್ಲಿಂಗಗಳ ಒಂದು ಥೀಮಲ್ಲಿ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲಿಂದ ನಾವು ಮುಗಿಸ್ಕೊಂಡು ಅದಾದಮೇಲೆ ಚಂದಾಪುರ ರೋಡಲ್ಲಿರುವಂಥ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಇಲ್ಲೂ ಅಷ್ಟೇ ಪ್ರತಿ ವರ್ಷ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ವರ್ಷ ಜಾಗರಣೆ ಕೂಡ ಮಾಡ್ತಾರೆ. ಮತ್ತು ಕೆಲವೊಂದು ಪ್ರೋಗ್ರಾಮ್ಗಳು ಕೂಡ ನಡೆಸ್ಕೊಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಭರತನಾಟ್ಯಂ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು, ಮಕ್ಕಳು ಡ್ಯಾನ್ಸ್ಗಳಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಂಚರ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಬಾರಮ್ಮ ಅಂತ ಹೇಳಿದ್ರೆ, ಅಮ್ಮ ಇದೊಂದು ಸಾಂಗು, ಅಮ್ಮ ಇದೊಂದು ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು 12 ಗಂಟೆ 12:30ವರೆಗೂ ಅಲ್ಲೇ ಕೂತ್ಕೊಂಡು ನಾವು ಎಲ್ಲ ಪ್ರೋಗ್ರಾಮ್ಸ್ನು ನೋಡಿಕೊಂಡು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಅವಳಿಗೆ ಇಂಟ್ರೆಸ್ಟ್ ಇರಬೇಕಾದ್ರೆ ನಾವು ಯಾಕೆ ಅದನ್ನು ಬೇಡ ಅಂತ ಹೇಳೋದು, ಅವಳು ನೋಡಿ ಅದನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೂಡ ಲೇಟಾಗೆ ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.